ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ಚಿದ್ರಿ ಗ್ರಾಮದ ಕ್ರಿಶ್ಚಿಯನ್ ಸಮುದಾಯದ ವತಿಯಿಂದ ಪಾಮ್ ಸಂಡೇ ಬಹಳ ಸಂಭ್ರಮ ಸಡಗರದಿಂದ ಆಚರಣೆಯನ್ನು ಮಾಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಚಿದ್ರಿಯ ಮೆಥೋಡಿಸ್ಟ್ ಚರ್ಚ್ನ ಹಿರಿಯನ್ ಅಶೋಕ್ ಕುಮಾರ್ ಹಾಗೂ ಜೀವನ್ ಜಾಗೀರ್ದಾರ್, ಯೇಷಪ್ಪ ಹಿರಿಯರು ಸೇರಿದಂತೆ ಸಣ್ಣ ಮಕ್ಕಳು, ಮಹಿಳೆಯರು, ಪುರುಷರು ಸೇರಿದಂತೆ ವಿವಿಧ ಹಾಡು, ತಬಲಾ, ತಮಟೆ, ಜಲ್ಲಂ, ಚಪ್ಪಾಳೆ ತಟ್ಟಿ ಯೇಸುವಿಗೆ ಹಾಡನ್ನ ಹಾಡಿ ಕೊಂಡಾಡಿದ್ರು ಹಾಗೂ ವಿವಿಧ ಬಣ್ಣದ ಸೀರೆಗಳನ್ನು ಹಾಸಿ ದೇವರನ್ನ ಸ್ವಾಗತಿಸಿದ್ರು. ಇನ್ನು ಊರಿನ ಹಿರಿಯರು, ತಾಯಂದಿರು ಹಾಡಿನ ಮೂಲಕ ಯೇಸುವಿನ ಗುಣಗಾನವನ್ನ ಮಾಡಿದ್ರು. ಸಣ್ಣ ಸಣ್ಣ ಮಕ್ಕಳು ಕೂಡ ಮೇಣದ ಬತ್ತಿ ಕೈಯಲ್ಲಿ ಹಿಡಿದು ಬಹಳ ಸುಂದರವಾಗಿ ಆಕರ್ಷಕವಾಗಿ ಮೂಡಿ ಬಂದರು.
ಮುತ್ತೆ ಜರ ಈ ಕಡೆ ಬಡಗಿ ತಗೊಂಡು ಹಲೋ ಬೀದರ್ ಉಪ್ಪು ಉಪ್ಪೆ ಹಲೋ ಹಲೋ ಚಿಗುರದಾಗ ಹೇಳ್ರಿ ಹಂಗೆ ಚಿರೋದಿಲ್ಲ
ಶಾಸ್ತ್ರಿಗಳಿಗೆ ವಿದ್ಯಾವಂತರಿಗೆ ಓದಿ ಮರೆತು ಬಿಡುವ ಕಾಲ ವಿದ್ಯಾ ಪಾಪಿಗಳಿಗೆ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯ ದೇವ ಭಕ್ತಾದಿಗಳೇ, ನಿಜವಾಗ್ಲೂ ನಾವುಗಳು 2024 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಮಾನವನ ರೂಪವನ್ನು ಧರಿಸಿ ಆ ಲೋಕಕ್ಕೆ ದರಿಗಿಳಿದು ಬಂದಿರುವಂತಹ ದಿನಗಳಲ್ಲಿ ನಾವುಗಳು ಯೇಸು ಕ್ರಿಸ್ತನು ಯೆರೂಸಲೇಮನ್ನು ಪ್ರವೇಶಿಸುವಾಗ ಈ ಅರಸನಂತೆ ಆತನು ಪ್ರವೇಶಿಸಲ್ಪಟ್ಟಿರುವಂತಹ ಸಂಗತಿಗಳನ್ನು ನೆನಪು ಮಾಡಿಕೊಳ್ಳುತ್ತೇವೆ. ಆದ್ದರಿಂದ ಕರ್ತನಲ್ಲಿ ಪ್ರಿಯರೇ, ಈ ದೇವರ ವಾಕ್ಯಗಳನ್ನು ನಾವುಗಳು ನೆನಪು ಮಾಡಿಕೊಳ್ಳುವಂತಹ ವೇಳೆಗಳಲ್ಲಿ ಸಾಗುವಾಗ ಈ ರೀತಿಯಿಂದಾಗಿ ಹೇಳುವಂತಹ ನುಡಿಗಳನ್ನು ನೆನಪಿಗೆ ತಂದುಕೊಳ್ಳುತ್ತೇವೆ. ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನಾವುಗಳು ಆಲೋಚನೆ ಮಾಡುವುದಕ್ಕಾಗಿ ಹೋಗುವಾಗ ಕಟ್ಟಲ್ಪಟ್ಟಿರುವಂತ ಒಂದು ಕತ್ತೆಯ ಮರಿಯನ್ನು ಬಿಚ್ಚುವುದಕ್ಕಾಗಿ ಯೇಸು ಸ್ವಾಮಿ ಹೇಳುತ್ತಿದ್ದಾನೆ. ಮಾನವನ ಜೀವಿತ ಈ ಲೋಕದ ಆಡಂಬರಗಳಲ್ಲಿ ಕಟ್ಟಲ್ಪಟ್ಟಿತ್ತು. ಅದಕ್ಕೆ ರಕ್ಷಕನಾಗಿರುವಂತ ಯೇಸು ಸ್ವಾಮಿ ದರಿಗಿಳಿದು ಬಂದು ಎಲ್ಲಾ ಮಾನವರಿಗೆ ಬಿಡುಗಡೆಯನ್ನು ಕೊಟ್ಟು ಪಾಪದಿಂದ ಬಂಧನದಿಂದ ಬೇರ್ಪಡಿಸಿ ಅವರನ್ನು ಸಂರಕ್ಷಿಸಿ ಈ ದಿನಗಳಲ್ಲಿ ಅವರಿಗೆ ವಿಜೃಂಭಣೆಯಿಂದ ಅರಸನಂತೆ ಪ್ರವೇಶಿಸಲ್ಪಟ್ಟಿರುವಂತಹ ಸಂಗತಿಗಳನ್ನು ಪ್ರಕಟಿಸುವುದಕ್ಕಾಗಿ ನಾವುಗಳು ಈ ಪಾನ್ ಸಂಡೆ ಎಂಬುದಾಗಿ ಕರೆಯುತ್ತಾ, ಪಾನ್ ಸಂಡೆಗಳಲ್ಲಿ ನಮ್ಮ ಓಣಿಗಳಲ್ಲೆಲ್ಲ ನಾವುಗಳು ಆ ದಿನಗಳಲ್ಲಿ ಹೇಗೆ ಯೇಸು ಕ್ರಿಸ್ತನು ಕತ್ತೆಯ ಮರಿಯನ್ನು ಹತ್ತಿ ಯೆರೂಸಲೇಮನ್ನು ಪ್ರವೇಶಿಸಿದಾಗ ಬಟ್ಟೆಗಳನ್ನು ಹಾಸುತ್ತಾ ಖರ್ಜೂರದ ಗರಿಗಳನ್ನು ಹಿಡಿಯುತ್ತಾ ಸಾಗಲ್ಪಟ್ಟಿರುವಂತಹ ಸಂಗತಿಗಳು ಈ ದಿವಸಗಳಲ್ಲಿ ನಮ್ಮ ಮೆಥೋಡಿಸ್ಟ್ ಚರ್ಚ್ ಚಿದ್ರಿಯ ಗ್ರಾಮದಲ್ಲಿ ಈ
ಭವ್ಯವಾದ ಮೆರವಣಿಗೆಗಳನ್ನು ಮಾಡುತ್ತಾ ಕರ್ತನ ಆಗಮನದ ಸಂಗತಿಯನ್ನು ನೆನಪು ಮಾಡಿಕೊಳ್ಳುತ್ತಾ ನಾವುಗಳು ಯೆರೂಸಲೇಮ್ ಪ್ರವೇಶಿಸಲ್ಪಟ್ಟಿರುವಂತ ಸಂಗತಿಗಳನ್ನು ಪ್ರಕಟಿಸುತ್ತಾ ಪ್ರತಿ ವರ್ಷವೂ ಈ ವರ್ಷದಂತೆ ನಾವುಗಳು ಈ ಯೇಸುವಿನ ಮೆರವಣಿಗೆಯನ್ನು ಅರಸನಂತೆ ಪ್ರವೇಶಿಸಲ್ಪಟ್ಟಿರುವಂಥದ್ದು ಒಂದೇ ಒಂದು ಉದ್ದೇಶಕ್ಕಾಗಿ ಕಟ್ಟಲ್ಪಟ್ಟಿರುವುದನ್ನು ಬಿಚ್ಚಬೇಕು ಮತ್ತು ಆತನು ಸಮೃದ್ಧಿಯಿಂದ ಸಂತೋಷದಿಂದ ಪ್ರವೇಶಿಸುತ್ತಾ ಅವರ ಜೀವನ ಸಾರ್ಥಕ ಮಾಡುವುದಕ್ಕಾಗಿ ಬಂದಿರುವಂತಹ ಸಂಗತಿಗಳನ್ನು ನೆನಪು ಮಾಡಿಕೊಳ್ಳುತ್ತಾ ಈ ಭವ್ಯವಾದ ಮೆರವಣಿಗೆಯನ್ನು ಮಾಡುತ್ತಾ ಸಾಗುವಂತ ಮೆಥೋಡಿಸ್ಟ್ ಚರ್ಚ್ ಚಿದ್ರಿಯ ಸಭಾಪಾಲಕನಾಗಿರುವಂತ ನಾನು ರೆವರೆಂಡ್ ಅಶೋಕ್ ಕುಮಾರ್ ಆಗಿರುವಂತ ನಾನು ಮತ್ತು ಸಭಾಪಾಲನಾ ಸಮಿತಿ ಸಭೆಯ ಸದಸ್ಯರು ಮಹಿಳೆಯರು ಮತ್ತು ಎಲ್ಲರೂ ಸೇರಿಕೊಂಡು ಈ ಮೆರವಣಿಗೆಗಳನ್ನು ನಡೆಸುತ್ತಾ ಸಾಗುವಂತವರಾಗಿರುತ್ತೇವೆ. ಕರ್ತನು ಆಶೀರ್ವಾದ ಉಂಟು ಮಾಡಲಿ. ಆಮೆನ್. ವಿಶೇಷವಾದ ಸಂದರ್ಭದಲ್ಲಿ ಈ ಮಾಧ್ಯಮದ ಮುಖಾಂತರ ಹೇಳ ಬಯಸ್ತೇವೆ ನಾವು ಏನಂತಂದರೆ, ಇವತ್ತು ನಮ್ಮ ಚಿದ್ರಿಯ ಗ್ರಾಮದಲ್ಲಿ ಖರ್ಜೂರ ಗರಿಗಳ ಹಬ್ಬದ ನಿಮಿತ್ತವಾಗಿ ಸಭೆಯ ಎಲ್ಲ ಸದಸ್ಯರುಗಳು, ಓಣಿಯ ಎಲ್ಲ ಜನರು, ಹಿರಿಯರು, ಮಕ್ಕಳು, ಸಭಾಪಾಲಕ ಸಮಿತಿಯವರು ಎಲ್ಲರೂ ಸೇರಿಕೊಂಡು ಇವತ್ತಿನ ದಿವಸದಲ್ಲಿ ನಾವು ಈ ಖರ್ಜೂರ ಗರಿಗಳ ಹಬ್ಬದ ನಿಮಿತ್ತವಾಗಿ ಪಾಮ್ ಸಂಡೇ ಎಂಬುದಾಗಿ ನಾವು ಆಚರಣೆ ಮಾಡ್ತೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಾಡ್ತಲಿದ್ದೇವೆ. ಎಲ್ಲ ಗ್ರಾಮದ ಸಮಸ್ತ ಎಲ್ಲ ಜನರು, ಓಣಿಯ ಜನರು, ಎಲ್ಲ ಹಿರಿಯರು, ಕಿರಿಯರು, ಮಕ್ಕಳು ಎಲ್ಲರೂ ಸೇರಿಕೊಂಡು ಏನಂತಂದ್ರೆ ಪ್ರತಿ ವರ್ಷ ನಾವು ಈ ಆಚರಣೆ ಮಾಡ್ತಾಯಿದ್ದೇವೆ. ಇದು ನಮಗೆ ತಂದೆಯಾದ ದೇವರ ಒಂದು ಆಶೀರ್ವಾದ. ಈ ಹಬ್ಬವನ್ನು ನಾವು ಮಾಡುವುದು ಅನೇಕ ರೀತಿಯಾದ ಕಾರಣಗಳಿವೆ. ಈ ಮುಂದೆ ಬರ್ತಕ್ಕಂಥ ಗುಡ್ ಫ್ರೈಡೆ ಹಬ್ಬ ಇದೆ. ಈ ಹಬ್ಬದ ಅನುಸಾರವಾಗಿ ನಾವೇನಂತಂದ್ರೆ ಈ ಹಬ್ಬದ ಒಂದು ವಾತಾವರಣದಿಂದ ನಾವು ಈ ಆಚರಣೆ ಮಾಡ್ತಲಿದ್ದೇವೆ. ತಮ್ಮ ಹೆಸರು? ನನ್ನ ಹೆಸರು ಜೀವನ್ ಜಾಗೀರ್ ಚಿದ್ರಿ.